ಸಪೋಸ್ ಉದ್ಯೋಗ ಎಲ್ಲರಿಗೂ ಸಿಕ್ಕಿತ್ತಂದ್ರೆ ಎಲ್ಲರೂ ಉದ್ಯೋಗ ಮಾಡ್ತಾ ಇದ್ದಾರೆ, ಕೃಷಿಯಲ್ಲಿ ಎಲ್ಲರೂ ಉದ್ಯೋಗ ಆಗಿತ್ತಪ್ಪ ಅಂತಂದ್ರೆ ಕಡಿಮೆ ಪೇಮೆಂಟ್ ಬೀಳೋದು, ಆ ದುಡ್ಡು ತಿರುಗಿದ್ರೆ ಏನಾಗ್ತದೋ ನಮ್ಮ ಕಣ್ಮುಂದದ ಇವತ್ತು ಅದು ನಮ್ಮ ಮೋದಿಯವರಿಗೆ ಕಣ್ಮುಂದೆ ಬರ್ತಾ ಇದೆ. ಅದಕ್ಕೆ ಸ್ವದೇಶಿ ಬಳಸ್ರಿ ಘೋಷಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಚೈನಾ ಜೊತೆಗೆ 62% ಅವ್ರ ಮೇಲೆ ಇದ್ದೀವಿ, ಮ್ಯಾನುಫ್ಯಾಕ್ಚರಿಂಗ್ ಕೂಡದೊಳಗೆ ಅಮೇರಿಕದಿಂದ ನಾವು ತರಿಸ್ತಾ ಇದ್ದೀವಿ. ನಮಗೆ ಕಚ್ಚಾ ಎಣ್ಣೆ ಹೊರಗಿಂದ ಬರುವಂಥದ್ದು ಅದು ಪ್ಯೂರಿಫೈ ಮಾಡೋಕ್ಕೆ ಮಷಿನರಿ ತಂದೀವಿ ನೋಡ್ರಿ ಅಷ್ಟೇ. ಈ ಪ್ರಸಂಗ ದೇಶಕ್ಕಾಗಲ್ಲ. ಇವತ್ತಿಂಥ ಒಂದು ಕಷ್ಟದ ಪ್ರಸಂಗದಲ್ಲಿ ಮೋದಿಯವರಿಗೆ ಜ್ಞಾನದವಾಗಿದ್ದು ಸಂತೋಷದ ವಿಷಯ. ಆದರೆ ಇದನ್ನು ರಿಪೀಟ್ ಹೆಂಗೆ ಮಾಡೋರು ಅವರು? 11 ವರ್ಷದಲ್ಲಿ ಹರಿದು ಅಂತ ನೀರನ್ನು ಹೊಳೆ ತಂದು ಹೆಂಗೆ ತೊಗೊಂಬರೋರು ಅದನ್ನು ಅನ್ನೋದು ಭಾಳ ಪ್ರಮುಖ ಪ್ರಶ್ನೆ. ಮತ್ತು ಇಲ್ಲಿಯ ವ್ಯವಸ್ಥೆ ಅದು ಮಾಡಲಿಕ್ಕೆ ಬಿಡ್ತದ ಅನ್ನೋಂಥದ್ದು ಅಷ್ಟೇ ಪ್ರಶ್ನೆ ಮಾಡುವಂಥ ಪ್ರಶ್ನೆ. ಯಾಕಂದ್ರೆ ಈಗಾಗ ವ್ಯವಸ್ಥೆಯಿಂದ ಲಾಭ ಮಾಡ್ಕೊಂಡಂಥ ಜನ ಅಷ್ಟು ಸ್ವಲ್ಪ ಬಿಟ್ಟು ಕೊಡೋದಿಲ್ಲ ಅದನ್ನು. ಆದರೂ ಮೋದಿಯವರಲ್ಲಿ ಒಂದೇನೋ ಶಕ್ತಿ ಅದ. ನಿಜವಾಗಿಯೂ ಅವರು ಗಾಂಧೀಜಿಯವರ ಗ್ರಾಮೋದ್ಯೋಗ ಅನ್ಬೋದು, ಅಥವಾ ಸ್ವಗ್ರಾಮ ಅನ್ಬೋದು, ಸ್ವರಾಜ್ಯ ಅನ್ಬೋದು, ಅಥವಾ ಅವರ ಒಂದು ಹೇಳಿದ ಪಾಲಿಸಿ ನೀವು ಅಡಾಪ್ಟ್ ಮಾಡಿದರೆ ಇವತ್ತಿಗೂ ಪರಿಹಾರ ಅದ. ಅವರೆಲ್ಲ ಶಕ್ತಿ ಅದ ಮೋದಿಯವರಲ್ಲ. ಮೋದಿಯವ್ರನ್ನ ನಾವು ಟೀಕೆ ಮಾಡಿದ್ರು ಸಹಿತ ಒಂದು ಜನಶಕ್ತಿ ಆಯುಷ್ಕಾಂತವ್ರಲ್ಲದ. ಅವರೀ ವ್ಯವಸ್ಥೆ ಬದಲಾಯಿಸ್ಬೋದು. ಕಾರ್ಪೊರೇಟ್ಗಳಿಂದ ಇವತ್ತು ಕಾರ್ಪೊರೇಟ್ ಹೇಳೋದಿಟ್ಟು ಅವರು ಆಸ್ತಿಗಳನ್ನ ಅನಿವಾರ್ಯವಾಗಿ ತೆಗೆದುಕೊಂಡು ಜನರಿಗೆ ಹಂಚುವಂತಲ್ಲ, ಉದ್ಯೋಗ ಸೃಷ್ಟಿ ಮಾಡಿರಿ, ಇಲ್ಲದ ಅವ್ರಿಗೆ ವಾರ್ನ್ ಮಾಡ್ರಿ, ಇಂಟ್ರೆಸ್ಟ್ ಬರಬೇಕು, ನೀವು ಉದ್ಯೋಗ ಕೊಡಬೇಕಂತ ತೊಗೊಂಡಿದ್ದಾರಲ್ಲ ಸಾಕಷ್ಟು. 32 PSUಗಳಿಂದ ಸಾಣದಲ್ಲ, ಅನೇಕ MSMEಗಳಿಗೆ ಅನುಕೂಲ ಮಾಡಿಕೊಡುವಂಥ ವಿಚಾರ ಮಾಡ್ತಾಯಿದ್ದೀರಿ. ಇವತ್ತಿನೂ ಅಂಥ ಪೂರ್ತಿ ದಿವಾಳಿ ಹೇಳುವ ಸ್ಥಿತಿಯಲ್ಲೇನಿಲ್ಲ. ಆದ್ರೆ ಇದೇ ಮುಂದುವರೆದ್ರೆ ಈ ತಿರುಗಿ ಬರಲಾರಂಥ ಸ್ಥಿತಿ ಹೋಗ್ತೀವಿ ಅನ್ನೋದು ಎರಡು ಮಾತೇ ಇಲ್ಲ. ಒಂದು ಕಡೆ ಅತ್ಯಂತ ಶ್ರೀಮಂತರ ಗುಂಪಾಗಿಬಿಡ್ತದೆ, ಇನ್ನೊಂದು ಕಡೆ ಹೊಟ್ಟೆ ಹಿಟ್ಟಿಗೆ ಬಡದವಂತರ ಗುಂಪಾಗ್ತದೆ. ಆಗ ದೇಶದಲ್ಲೇ ಸಹಜವಾಗಿನ ಅರಾಜಕತೆ ಆಗ್ತೈತಿ. ಅರಾಜಕತೆಯಿಂದ ಏನು ಬೇಕಾದಾಗ ಸಾಧ್ಯತೆಗಳಿದ್ದಾವೆ. ಆದರೂ ಕೊನೆಗೂ ನಮ್ಮ